ನಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿ ಹಲವಾರು ರಾಜಕೀಯ ಪಕ್ಷಗಳಿದೆ. ಜೊತೆಯಲ್ಲಿ ಕೆಲವೇ ವರ್ಷಗಳ ಹಿಂದೆ ಉದ್ಭವ ಆದಂತಹ ಹುಟ್ಟಿಕೊಂಡಂತಹ ಏಕಮೇವ ವ್ಯಕ್ತಿ ಸ್ಥಾಪಿಸಿದಂತಹ ಒಂದು ಪಕ್ಷ KRS. ಆ KRS ಪಕ್ಷ ಇವತ್ತು ಕೇವಲ ಒಬ್ಬ ವ್ಯಕ್ತಿಯಿಂದ ಪ್ರಾರಂಭ ಆಗಿ ಅಲ್ಲಿಗೆ ನಿಂತಿಲ್ಲ. ಸಾವಿರಾರು ಲಕ್ಷಾಂತರ ಜನ ಸೈನಿಕರ ತಂಡ ಸ್ವಯಂ ಪ್ರೇರಿತರಾಗಿ ಸ್ವಯಂ ಸೇವಕರಾಗಿ ಈ ದೇಶದ ಸಂಪತ್ತು ಮತ್ತು ದೇಶದ ತೆರಿಗೆ ಹಣಕ್ಕೆ ಒಂದು ನ್ಯಾಯ ಕೊಡಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಆರಾಮಾಗಿ ಅದನ್ನ ಊಹೆ ಮಾಡಿರ್ತೀರಂತ ನಾನು ಅನ್ಕೊಂಡಿದ್ದೀನಿ. ಹೌದು, ಬೇರೆ ಯಾವುದೂ ಅಲ್ಲ, ಅದುವೇ KRS ಪಕ್ಷ. ಖಂಡಿತ KRS ಪಕ್ಷ ಕೇವಲ ಒಂದೇ ಒಂದು ಅಜೆಂಡಾ ಇಟ್ಕೊಂಡು ಅಥವಾ ರಾಜಕೀಯದ ಮೂಲ ಇಟ್ಕೊಂಡು ಅಥವಾ ಕೇವಲ ಒಂದು ರಾಜಕೀಯ ನಾಯಕರನ್ನ ದೂರ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವರು ಹೇಳ್ದೆ ಇವತ್ತು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಷ್ಟು ಇಲಾಖೆಗಳಲ್ಲಿ, ಎಷ್ಟು ಸರ್ಕಾರಿ ಇಲಾಖೆಗಳ ವಿರುದ್ಧ, ಎಷ್ಟು ಭ್ರಷ್ಟರ ವಿರುದ್ಧ ಯಾವ ರೀತಿಯೆಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಒಬ್ಬೊಬ್ಬ ಸೈನಿಕನನ್ನು ನೋಡ್ತಾ ಇದ್ರೆ ಮೈ ರೋಮಾಂಚನ ಆಗುತ್ತೆ. ಯಾರಿಗೂ ಎದುರಲ್ಲ, ಪೊಲೀಸ್ ಅವ್ರಿಗೆ ಎದುರಲ್ಲ, RTO ಅಧಿಕಾರಿಗಳಿಗೆ ಎದುರಲ್ಲ, ರಾಜಕೀಯ ನಾಯಕರುಗಳಿಗೆ ಎದುರಲ್ಲ, ಮುಖಂಡರಿಗೆ ಎದುರಲ್ಲ. ಅದು AC ಇರ್ಲಿ, DC ಇರ್ಲಿ, PC ಇರ್ಲಿ, ಯಾರಿಗೂ ಎದುರದಂತಹ ಗಟ್ಟಿ ಎದೆಯ ಒಂದು ಅಕ್ರಮದ ವಿರುದ್ಧ ಹೋರಾಡುವಂತಹ ವ್ಯಕ್ತಿಗಳು ಮತ್ತು ಶಕ್ತಿಗಳು ಇದ್ರೆ ಅದು ಸದ್ಯಕ್ಕೆ KRS ಪಕ್ಷದಲ್ಲಿರುವಂತಹ ಪ್ರತಿಯೊಬ್ಬ ಸೈನಿಕರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವರಿಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿರುವಂತಹ ಶ್ರೀ ರವಿಕೃಷ್ಣ ರೆಡ್ಡಿ ಅವರು ನಿಜವಾಗ್ಲು ಅದ್ಭುತ ವ್ಯಕ್ತಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಕಳ್ಳರನ್ನು ಬೇಟೆಯಾಡುವ, ಭ್ರಷ್ಟಾಚಾರಿಗಳನ್ನು ಬೇಟೆಯಾಡುವ ಲೋಕಾಯುಕ್ತ ಎನ್ನುವ ಸಂಸ್ಥೆಯಲ್ಲೇ ಒಂದಿಷ್ಟು ಹೆಗ್ಗಣಗಳು ಸೇರ್ಕೊಂಡು ಆ ಒಂದು ಸಂಸ್ಥೆಯ ಹೆಸರನ್ನು ಹಾಳು ಮಾಡುತ್ತಿರುವಂತಹ ಒಂದಿಷ್ಟು ವ್ಯಕ್ತಿಗಳನ್ನ ಬಹಿರಂಗವಾಗಿ ತೋರಿಸಿ ಅವರ ವಿರುದ್ಧ ಹೋರಾಟಗಳನ್ನ ಮಾಡಿ ಅವರ ವಿರುದ್ಧ ಒಂದಿಷ್ಟು ಧರಣಿಗಳನ್ನ ಮಾಡಿ ಪ್ರತಿಯೊಂದನ್ನು ಮಾಡದಂತಹ ರವಿಕೃಷ್ಣ ರೆಡ್ಡಿ ಅವರು ಹ್ಯಾಟ್ಸ್ ಆಫ್ ಸರ್, ನಿಮಗೆ ಹ್ಯಾಟ್ಸ್ ಆಫ್. ನಿಜವಾಗ್ಲೂ ಇವತ್ತು ಸಾರ್ವಜನಿಕರಲ್ಲಿ ಒಂದು ಗಂಡಸ್ತನದ ಎಚ್ಚರಿಕೆ ಕೊಟ್ಟಂತವರು ರವಿಕೃಷ್ಣ ರೆಡ್ಡಿ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಈ ಒಂದು ವಿಡಿಯೋ ಮಾಡೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಮ್ಮ ಬೆಂಗಳೂರಿನ ಹೊರವಲಯದಲ್ಲಿ ಅಂದ್ರೆ ನೆಲಮಂಗಲ ಆಗಿರ್ಬೋದು, ಕೇರ್ಪುರಂ ಆಗಿರ್ಬೋದು, ಅತ್ತಿಬೆಲೆ ಆಗಿರ್ಬೋದು, ಈ ರೀತಿಯಾಗಿ ಬೆಂಗಳೂರಿನ ಬಾರ್ಡರ್ಸ್ಗಳಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಟೋಲ್ಗಳಿದೆ. ಆ ಟೋಲ್ಗಳಲ್ಲಿ ಇವತ್ತು ಅರಿಶಿಣ ಬಣ್ಣ ಹುಟ್ಟಂತಹ, ಅರಿಶಿಣದ ಕೋಟು ತೊಟ್ಟಂತಹ KRS ಪಕ್ಷದ ಸೈನಿಕರು ನೂರಾರು ಜನ ಆಯಾ ಟೋಲ್ಗಳಲ್ಲಿ ನಿಂತಿದ್ದಾರೆ. ಆ ಟೋಲ್ಗಳಲ್ಲಿ ನಿಂತು ಒಂದಿಷ್ಟು ಪರೀಕ್ಷೆಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಅಲ್ಲಿ ಬರುವಂತಹ ಗಾಡಿಗಳನ್ನ ನೋಡ್ತಾ ಇದ್ದಾರೆ. ಏನ್ ಗಾಡಿಗಳು ನೋಡ್ತಾರೆ? ಸಹಜವಾಗಿ ಟೋಲ್ ಅಂದ್ಮೇಲೆ ಗಾಡಿ ಬಂದೇ ಬರುತ್ತೆ, ಅದನ್ನ ಎಲ್ಲರೂ ಗೊತ್ತಿರೋ ವಿಚಾರನೇ. ನಾವು ಎಷ್ಟೋ ಸರಿ ಆ ಟೋಲ್ಗಳನ್ನ ದಾಟಿರ್ತೀವಿ. ಆ ಟೋಲ್ಗಳನ್ನ ದಾಟುವಾಗ ಸಹಜವಾಗಿ ನೋಡಿರ್ತೀವಿ ಒಂದಿಷ್ಟು ಬೋರ್ಡ್ಗಳನ್ನ ಇಟ್ಕೊಂಡಿರ್ತಾರೆ. MLC, MLA, MP ಮತ್ತೆ ಈ ಪೊಲೀಸು, ಈ ರೀತಿಯ ಒಂದು ಬೋರ್ಡ್ಗಳನ್ನ ಡ್ಯಾಶ್ ಬೋರ್ಡ್ಗಳ ಹತ್ರ ಇಟ್ಟಿರ್ತಾರೆ. ಅಂತಹ ಬೋರ್ಡ್ಗಳನ್ನ ಇಟ್ಟಂತಹ ಗಾಡಿಗಳನ್ನ ಹಿಡಿದು ನಿಲ್ಲಿಸಿ ಕೇಳ್ತಾ ಇದ್ದಾರೆ, ಸ್ವಾಮಿ ನೀವು ಇದಕ್ಕೆ ಅರ್ಹರ? ಅಥವಾ ನೀವು MLAನಾ, ನೀವು MP ನಾ, MLCನಾ, ಅಥವಾ ಪೊಲೀಸಾ? ಯಾಕೆ, ಏನು, ಯಾಕೆ ಇಟ್ಟಿದ್ದೀರಾ? ಪ್ರೈವೇಟ್ ಬೇಕಲ್ಲ, ಗೌರ್ಮೆಂಟ್ ಬೇಕಲ್ಲ ಅಂತ ಪ್ರತಿಯೊಂದನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಅದ್ಭುತ. ಇದನ್ನ ತಡೆಯೋದಿಕ್ಕೆ ಒಂದಿಷ್ಟು ಜನ ಪೊಲೀಸರು ಸಹ ಅವ್ರನ್ನ ತಡೀತಾ ಇದ್ದಾರೆ. ಒಳ್ಳೇದು. ಯಾಕಂದ್ರೆ ಇವತ್ತು KRS ಪಕ್ಷ ಮಾಡ್ತಿರುವಂತಹ ಕರ್ತವ್ಯಕ್ಕೆ ತಡೆಯೋದಿಕ್ಕೆ ಹಲವಾರು ಜನ ಅಡ್ಡಿ ಓಡ್ತಿರೋದು ನಮ್ಗೆ ಗೊತ್ತಿರೋ ವಿಚಾರ. ನಿನ್ನೆ ಎಲ್ಲ ನೋಡಿರ್ಬೋದು ತುಮಕೂರಲ್ಲಿ ಏನಾಯ್ತು ಅಂತ. DC ಅವರಿಗೆ ಸನ್ಮಾನ ಮಾಡಕ್ ಕೊಟ್ಟಂತಹ ಒಂದಿಷ್ಟು ಸೈನಿಕರನ್ನ ತಡೆದು ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಕೂರ್ಸ್ಕೊಂಡು ಅವರು ರಘುಪತಿ ರಾಘವ ರಾಜಾರಾಮ್ ಎಲ್ಲ ಆಡಿ ನೋಡಿದೀವಿ. ಅದೆಲ್ಲ ಸಹಜವಾಗಿ ಎಲ್ಲಾ ಲೈವ್ಗಳು ಬಂದಿರ್ತಾರೆ. ಆದ್ರೆ ದೌರ್ಭಾಗ್ಯ ಏನಪ್ಪಾ ಅಂದ್ರೆ KRS ಅವರು ಮಾಡ್ತಿರುವಂತಹ ಹಲವಾರು ಲೈವ್ಗಳಿಗೆ ಜನರು ಅಷ್ಟೊಂದು ಸ್ಪಂದಿಸ್ತಾ ಇಲ್ಲ ಅನ್ನೋದು ನನ್ನ ಭಾವನೆ. ಎಸ್ಪೆಷಲಿ ಇರ್ಲಿ, ಅದರ ತಟ್ಟಿಗಿರ್ಲಿ, ಅವರವರ ಅಭಿರುಚಿಗೆ ಬಿಟ್ಟಂತ ವಿಚಾರ, ನಾವೇನು ಮಾತಾಡಕ್ಕಾಗಲ್ಲ. ಇವಾಗ ನಾನು ಹೇಳಕ್ ಹೊರಟಿರೋದು, ಸಹಜವಾಗಿ ಒಬ್ಬ ಮನುಷ್ಯ ಬೆಂಗಳೂರಿನಿಂದ ಹೊರಟಿದ್ದಾನೆ ಅಂದ್ರೆ ಸುಮಾರು 150 ಕಿಲೋಮೀಟರ್ಗಳ ಒಂದು ಜರ್ನಿ ಮಾಡ್ತಾನೆ ಅಂತ ಇಟ್ಕೊಳ್ಳೋಣ. ಆ 150 ಕಿಲೋಮೀಟರ್ ಅದು ಪೆಟ್ರೋಲ್ ವೆಹಿಕಲ್ ಆಗಿರ್ಬೋದು, ಡೀಸೆಲ್ ವೆಹಿಕಲ್ ಆಗಿರ್ಬೋದು. ಇವತ್ತು ಕನಿಷ್ಠ ಒಂದು ಗಾಡಿಯ ಬೆಲೆ 10 ರಿಂದ 20 ಲಕ್ಷ ರೂಪಾಯಿ ಇರುತ್ತೆ. ಅಂತಹ ಗಾಡಿಗಳಲ್ಲಿ ಹೊರಟಂತಹ ವ್ಯಕ್ತಿ ಅವನಿಗೆ ಸುಮಾರು 150 ಕಿಲೋಮೀಟರ್ ಅಪ್ ಅಂಡ್ ಡೌನ್ ಮಾಡ್ತಾನೆ ಅಂದ್ರೆ 300 ಕಿಲೋಮೀಟರ್ಗೆ ಅವನು ಪೆಟ್ರೋಲ್ ಡೀಸೆಲ್ ಖರ್ಚಾಗೋದು 1000 ರೂಪಾಯಿಂದ 2000 ರೂಪಾಯಿವರೆಗೂ.
ಅಪ್ ಅಂಡ್ ಡೌನ್ ಡೀಸೆಲ್ ಪೆಟ್ರೋಲ್ ಖರ್ಚಾಗುತ್ತೆ. ಆ 2,000 ರೂಪಾಯಿ ಮತ್ತು ಅವನ ಹತ್ರ ಇರುವಂತಹ ಗಾಡಿ ಕನಿಷ್ಠ 10 ರಿಂದ 20 ಲಕ್ಷ ರೂಪಾಯಿ ಅವನ ಗಾಡಿಯ ವ್ಯಾಲ್ಯೂ ಇರುತ್ತೆ ಅಂತ ಇಟ್ಕೊಳ್ಳೋಣ. ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಅವನು ಸುಮಾರು ಒಂದು ಟ್ರಿಪ್ ಬಂದ ಅಂದ್ರೆ ಕನಿಷ್ಠ 10 ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡ್ತಾನೆ. ಸಹಜವಾಗಿ ಖರ್ಚು ಮಾಡ್ತಾನೆ. ಅಥವಾ ಒಂದು ಪರ್ಸನಲ್ ವರ್ಕ್ ಹೋಗಿದ್ದ, ಇನ್ನೊಂದು ಮತ್ತೊಂದು ಹೋಗಿದ್ದ ಅಂದ್ರು ಕನಿಷ್ಠ 5 ರಿಂದ 10 ಸಾವಿರ ರೂಪಾಯಿ ಅಂತೂ ಖಂಡಿತವಾಗ್ಲೂ ಖರ್ಚಾಗುತ್ತೆ. ಆದ್ರೆ ನಾವೆಲ್ಲ ಟೋಲಲ್ಲಿ ನೋಡಿರ್ಬೋದು, ಈ 100 ರೂಪಾಯಿ, 50 ರೂಪಾಯಿ, 80 ರೂಪಾಯಿ, 150 ರೂಪಾಯಿಗೆಲ್ಲ ಜಗಳ ಮಾಡ್ತಾ ಇರ್ತಾರೆ. ಅದು ಕೇವಲ ಏನು ಸಾರ್ವಜನಿಕರು ಅಂತ ಹೇಳಕ್ಕಾಗಲ್ಲ. ದೊಡ್ಡ ದೊಡ್ಡವರು, ಸಂಘಟನೆಗಳು ಹೊಂದಿರುವಂತವರು, ಫಾರ್ಚುನರ್ ಗಾಡಿ, ಇನೋವಾ ಗಾಡಿ, ಸ್ಕಾರ್ಪಿಯೋ ಗಾಡಿಗಳಲ್ಲಿ ಬರುವಂತವ್ರು, ದೊಡ್ಡ ದೊಡ್ಡ ಗಾಡಿಗಳಲ್ಲಿ ಬರುವಂತವ್ರು ಪಾಪ ಅಮಾಯಕ ಟೋಲ್ ಹುಡುಗನ ಜೊತೆ ಜಗಳ ಮಾಡ್ತಾ ಇರ್ತಾರೆ. ಇವ್ರು ಖರ್ಚು ಮಾಡೋದೆಷ್ಟು? ಕನಿಷ್ಠ ಒಂದು ಪೊಲೀಸ್ ಅಂತ ಬೋರ್ಡ್ಗಳು ಇಟ್ಕೊಳ್ಳೋದು, MLA, MLC, MP ಅಂತ ಬೋರ್ಡ್ಗಳು ಇಟ್ಕೊಳ್ಳೋದು, ಆತರ ಬೋರ್ಡ್ಗಳು ಇಟ್ಕೊಂಡು ಇವರು ಟೋಲ್ಗಳನ್ನ ಎಗರಿಸ್ಕೊಂಡು ಹೋಗೋದು. ನಾಚಿಕೆ ಆಗಲ್ವೇನ್ರಿ ನಿಮ್ಗೆಲ್ಲ? ಇವತ್ತು ನಿಜವಾಗ್ಲೂ ನಾವು ಒಂದು ಅಬ್ಸರ್ವ್ ಮಾಡ್ಬೇಕಾಗಿರೋದು, ನೋಡಿ, ಯಾವ ಒಬ್ಬ ಆಟೋದವರು ಜಗಳ ಮಾಡಲ್ಲ, ಯಾವ ಒಬ್ಬ ಸಾಮಾನ್ಯನು ಜಗಳ ಮಾಡಲ್ಲ, ಮಧ್ಯಮ ವರ್ಗದವನು ಜಗಳ ಮಾಡಲ್ಲ. ಈ ದೊಡ್ಡ ದೊಡ್ಡ ಕುಳಗಳು ಏನಿರ್ತಾವಲ್ಲ, MLA, MP, MC ಗಳ ಒಂದು ಇದೇನ್ ಪಾಸ್ಗಳು, ಬೋರ್ಡ್ಗಳು ಇಟ್ಕೊಳ್ಳೋನೆ ಅವನೇನು ಸಾಮಾನ್ಯನಾಗಿರ್ತಾನ ಅಥವಾ ಕಡುಬಡವನಾಗಿರ್ತಾನ? ಕಡುಬಡವನಾಗಿದ್ರೆ ನೀನು ಟ್ರಾನ್ಸ್ಪೋರ್ಟ್, ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಪ್ಪ. ಕಡುಬಡವನಾಗಿದ್ರೆ ನೀನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗಪ್ಪ. ನಿನ್ಗೆ ಅಲ್ಲಿ ಟೋಲೆ ಬೀಳಲ್ವಲ್ಲ, ನೀನ್ ಯಾಕೆ ಕಾರ್ ಯೂಸ್ ಮಾಡ್ತೀಯ? ನಾಚಿಕೆ ಆಗ್ಬೇಕು ಇಂಥವ್ರಿಗೆಲ್ಲ. ಕನಿಷ್ಠ ಪ್ರಜ್ಞೆ, ಜ್ಞಾನ ಇಲ್ದಿದ್ದಂಗೆ ಅದ್ ಏನು ಅಂತ ಬದುಕ್ತಾ ಇದ್ರ. ನಾಚಿಕೆ ಆಗ್ಬೇಕು, ನಿಜವಲ್ಲ ನಾಚಿಕೆ ಆಗ್ಬೇಕು. ನನಗೆ ನಾಚಿಕೆ ಆಗುತ್ತೆ ನಿಮ್ಮನ್ನೆಲ್ಲ ನೋಡಿದ್ರೆ. ಅವ್ರು KRS ಪಕ್ಷದವರು ಅಥವಾ ಇನ್ನೊಬ್ರು ಮತ್ತೊಬ್ರು ಒಂದು ಹೋರಾಟಗಾರರು ಬಂದು ಕೇಳಿದಾಗ ನಾಚಿಕೆ, ಮಾನ, ಮರ್ಯಾದೆ ಅನ್ಸಲ್ವಾ? ಇಡೀ ಕರ್ನಾಟಕ, ಇಡೀ ದೇಶ, ಇಡೀ ಪ್ರಪಂಚ ನೋಡುತ್ತಲ್ಲ ನಿಮ್ಮನ್ನೆಲ್ಲ. ಇಂತ ಅಸಹ್ಯ ಜೀವನ ಮಾಡ್ಬೇಕಾ? MLA, MC ಅವ್ರ ಮರ್ಯಾದೆನೂ ತೆಗೆದು ನಿಮ್ಮ ಮರ್ಯಾದೆನೂ ತೆಗೆದು, ಫಸ್ಟ್ ಆಫ್ ಆಲ್ ನಿಮ್ಗೆ ಈ ರೀತಿಯ ಪಾಸ್ಗಳನ್ನ ಕೊಡೋದಕ್ಕೆ ಅಥವಾ ಪೊಲೀಸ್ ಅನ್ನೋ ಬೋರ್ಡ್ ಅನ್ನು ಇಟ್ಕೊಳ್ಳೋದಕ್ಕೆ ಎಷ್ಟು ಧೈರ್ಯ, ದಮ್ಮು, ತಾಕತ್ತು ಇರಬೇಕು ನಿಮ್ಗೆಲ್ಲ. ಅಂದ್ರೆ ನಿಮ್ಮ ಹಿಂದೆ ಇರುವಂತಹ ವ್ಯಕ್ತಿಗಳು ನಿಮ್ಗೆ ಆ ಕುಮ್ಮಕ್ಕು ಕೊಡ್ಲಿದ್ರೆ ನಿಮ್ಗೆ ಈ ಒಂದು ಕೆಲಸ ಮಾಡೋದಕ್ಕೆ ಧೈರ್ಯ ಬರುತ್ತಾ? ಖಂಡಿತವಾಗ್ಲಿಲ್ಲ. ನಿಮ್ಮನ್ನ ಹಾಳು ಮಾಡಿರದೆ ನಿಮ್ಮ ಹಿಂದಿರುವಂತಹ ವ್ಯಕ್ತಿಗಳು. ಆಮೇಲೆ ಈ ಬೋರ್ಡ್ಗಳನ್ನ ಇಟ್ಕೊಂಡು ಹೋಗೋದಕ್ಕೂ ನಾಚಿಕೆ ಆಗ್ಬೇಕು ಅನ್ಸುತ್ತೆ ನಿಮ್ಗೆ. 100-200 ರೂಪಾಯಿ ಖರ್ಚು ಮಾಡಕ್ ಆಗಿಲ್ಲ ಅಂದ್ರೆ ನೀವು ಬಳಸುವ ಒಂದು ರಸ್ತೆಗೆ ಅದಿರ್ಲಿ, ಅದು ಒತ್ತಟಿಗಿರ್ಲಿ, ಅದು ಸರ್ಕಾರ ನ್ಯಾಯವೋ ಅನ್ಯಾಯವೋ ಇನ್ನೊಂದು ಮತ್ತೊಂದು, ಅದು ಒತ್ತಟಿಗಿರ್ಲಿ. ಎಲ್ಲರಿಗೂ ಅಪ್ಲಿಕೇಬಲ್ ಆಗಂತ ನ್ಯಾಯ ನಿಮ್ಗೂ ಅಪ್ಲಿಕೇಬಲ್ ಆಗುತ್ತೆ, ನಮಗೂ ಅಪ್ಲಿಕೇಬಲ್ ಆಗುತ್ತೆ, ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ ಅಲ್ವಾ? ಅಂತದಿದ್ದಾಗ ನೀವು ಆ 100-200 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಕ್ಕಾಗಿಲ್ಲ ಅಂದ್ರೆ ಯಾಕೆ ಗಾಡಿಗಳನ್ನ ಎತ್ಕೊಂಡು ಹೋಗ್ತೀರಾ? 10-20 ಲಕ್ಷ ರೂಪಾಯಿ ಗಾಡಿಗಳನ್ನ. ಒಂದು ಫಾರ್ಚುನರ್ ಇವತ್ತು 40 ಲಕ್ಷ ಇದೆ, ಒಂದು ಇನೋವಾ ಒಂದು 30 ಲಕ್ಷ ಇದೆ. ಒಂದು ಕನಿಷ್ಠ ಗಾಡಿ ತಗೊಂತೀವಿ ಅಂದ್ರೆ 10 ಲಕ್ಷ ರೂಪಾಯಿ ಕಮ್ಮಿ ಗಾಡಿ ಇಲ್ಲ ಇವತ್ತು. ಅಂತ ಗಾಡಿಗಳನ್ನ ತಗೊಂಡು ಟೋಲ್ನ ಹತ್ರ ಜಗಳ ಆಡ್ತೀರಾ. ಇವತ್ತು ಎಷ್ಟು ಪ್ರಕರಣಗಳು ನೋಡಿಲ್ಲ ನಾವು? ಟೋಲ್ಗಳವನ ಹತ್ರ ಜಗಳ ಮಾಡಿ ಅವನ್ನ ಸಾಯಿಸೋ ಲೆವೆಲ್ಗೆಲ್ಲ ಹೋಗಿದ್ದೀರಾ. ಇಂಥ ದರಿದ್ರ ಜೀವನ, ಅಸಹ್ಯ ಅನ್ಸಲ್ವಾ ನಿಮ್ಗೆಲ್ಲ? ಇನ್ನೊಂದು ಇಷ್ಟೊಂದು ಹೇಳ್ತಾ ಇದೀನಲ್ಲ, ಒಂದಿಷ್ಟು ಜನ ನಾವೆಲ್ಲ ಅಬ್ಸರ್ವ್ ಮಾಡಿರ್ತೀವಿ ಅಥವಾ ನಾವೇ ಒಂದೊಂದ್ಸರಿ ಮಾತಾಡಿರ್ತೀವಿ. ನಾನು ಯಾವ್ದು ಟೋಲ್ ಕಟ್ಟಲ್ಲಮ್ಮ, ನಾನೆಲ್ಲ ಫ್ರೀಯಾಗಿ ಬರ್ತೀನಿ, ಫ್ರೀಯಾಗಿ ಹೋಗ್ತೀನಿ, ನಾನೇ ಯಾಕೆ ಟೋಲ್ ಕಟ್ಟಬೇಕು? ನೋಡ, ನನ್ನ ಹತ್ರ ಈ ಪಾಸ್ ಇದೆ, ನನ್ನ ಹತ್ರ ಇದಿದೆ, ಅದಿದೆ, ಪೊಲೀಸ್ ಬೋರ್ಡ್ ಇದೆ, ಏನೋ ಹೆಮ್ಮೆಯಿಂದ ಏನೋ ಸಾಧನೆ ಮಾಡ್ಬಿಟ್ಟಿದೀವಿ, ಭಾರತಕ್ಕೆ ಒಂದು ಚಿನ್ನದ ಪದಕ ತಂದ್ಬಿಟ್ಟಿದೀವಿ ಅನ್ನೋ ರೇಂಜ್ ಬಿಲ್ಡಪ್ ಕೊಡ್ತೀರಲ್ಲ, ನಾಚಿಕೆ ಆಗಲ್ವೇನ್ರಿ? ಅಲ್ಲೆಲ್ಲೋ 1000 ರೂಪಾಯಿ ಕುಡಿದು ಮಜಾ ಮಾಡಿ ಬರ್ತೀರಾ. ಓದಂತ ಪ್ರದೇಶಗಳನ್ನ ಹಾಳು ಮಾಡಿ ಬರ್ತೀರಾ. ನೀವು ಕುಡ್ದಂತ ಬಾಟ್ಲಿಗಳು, ತಿಂದಂತ ಮೂಳೆಗಳು ಬಿಸಾಕಿ ಆ ಓದಂತ ಪ್ರದೇಶಗಳನ್ನ ಹಾಳು ಮಾಡಿ ಬರ್ತೀರಾ. ಅಲ್ಲೇನ್ ಕ್ಲೀನ್ ಆಗಿ ಇಟ್ಬರ್ತೀರಾ ನೀವು? ಇಲ್ಲ. ಕಂಡಲ್ಲಿ ಉಚ್ಚೆ ಮಾಡಿ, ಕಂಡಲ್ಲಿ ಕಕ್ಕ ಮಾಡಿ, ಕಂಡಲ್ಲಿ ನೀವು ಕುಡ್ದಂತ ಬಾಟ್ಲುಗಳು ಬಿಸಾಕಿ, ಯಾರದೋ ಪ್ರದೇಶ, ಯಾವುದೋ ಒಂದು ಸ್ವಚ್ಛವಾಗಿರೋ ಪ್ರದೇಶ, ಬೆಂಗಳೂರಿಂದ ಹೋಗಿ ಮೋಜು ಮಸ್ತಿ ಮಾಡಿ ಅಲ್ಲಿ ಆ ಬಾಟ್ಲುಗಳನ್ನ ಬಿಸಾಕಿ, ಅಥವಾ ನಿಮ್ಮ ಒಂದು ತೋಟನೋ ಮನೇನೋ ಇನ್ನೊಂದು ಮತ್ತೊಂದು ನೋಡಕ್ ಹೋಗಿ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಹೋಗ್ತೀರಾ. 100-200 ರೂಪಾಯಿ ಜಗಳ ಆಡ್ತೀರಾ. ಇವತ್ತು ನಿಜವಾಗ್ಲು KRS ಪಕ್ಷದವ್ರನ್ನ ಭುಜ ತಟ್ಟಿ ಬೆನ್ನು ತಟ್ಟಿ ನಾವು ಅವ್ರ ಹಿಂದೆ ನಿಲ್ಬೇಕು. ಯಾಕಂದ್ರೆ ಇವತ್ತು ಪ್ರತಿಯೊಂದು ಕೆಲಸ ಮಾಡ್ತಿರೋದು ನಮ್ಮ ಭಾರತದ ಮತ್ತು ಕರ್ನಾಟಕದ ಪ್ರಜೆಗಳ ಹಿತಾಸಕ್ತಿಗಾಗ್ಲಿ, ಅವರ ಸ್ವಂತ ಸ್ವಾರ್ಥಕ್ಕಲ್ಲ ಅಂತ ನನ್ನ ಭಾವನೆ. ನಿಮ್ಮ ಭಾವನೆ ಹೇಗಿರ್ಬೋದು ನನಗೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಇವತ್ತು ಯಾರನ್ನು ಕೇರ್ ಮಾಡದೆ, CM ಆಗಿರ್ಬೋದು, PM ಆಗಿರ್ಬೋದು, ಯಾರನ್ನೂ ಕೇರ್ ಮಾಡದೆ ಪೊಲೀಸ್ ಅವ್ರನ್ನ ಗಂಡೆದೆಯಿಂದ ಪ್ರಶ್ನೆ ಮಾಡುವಂತಹ ವ್ಯಕ್ತಿಗಳು ಅಂದ್ರೆ ಇವತ್ತು KRS ಪಕ್ಷದ ಒಂದು ಸೈನಿಕರಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವು ಮಾಡ್ತಿರುವಂತಹ ಕೆಲಸ ಅದ್ಭುತ ಮತ್ತು ಅವಿಸ್ಮರಣೀಯ. ಇಂಥ ಕಲಿಗಳು, ಇಂಥ ಸೈನಿಕರು ಪ್ರತಿ ಊರಲ್ಲೂ, ಪ್ರತಿ ಗ್ರಾಮದಲ್ಲೂ, ಪ್ರತಿ ಗಲ್ಲಿಲೂ, ಪ್ರತಿ ಮನೆಯಲ್ಲೂ ಇರಬೇಕು ಅಂತ ನಾನು ಬಯಸ್ತೀನಿ. ಈ ಓವರ್ ಆಲ್ ಆಗಿ ಇವತ್ತಿನ ಮಾಡಿದ ವಿಷಯ ಏನಪ್ಪಾ ಅಂದ್ರೆ, ಕರ್ನಾಟಕದ ರಾಜಧಾನಿಯಿಂದ ಹೊರಡುವಂತಹ ಒಂದಿಷ್ಟು ಗಾಡಿಗಳಲ್ಲಿ ಬೇಕಾಬಿಟ್ಟಿಯಾಗಿ MLA, MP, MLC ಮತ್ತು ಪೊಲೀಸ್ ಬೋರ್ಡ್ಗಳನ್ನ ಇಟ್ಕೊಂಡು ಪ್ರಯಾಣ ಮಾಡ್ತಾ ಇದ್ದಾರೆ. ಕೇವಲ
ಟೋಲ್ ದುಡ್ಡನ್ನ ಉಳಿಸುವಂತಹ ಒಂದು ಪ್ರಕ್ರಿಯೆಯಲ್ಲಿ ಈ ರೀತಿಯ ಬೋರ್ಡ್ಗಳನ್ನ ಅನಧಿಕೃತವಾಗಿ ಇಟ್ಕೊಂಡು ಹೋಗ್ತಾ ಇದಾರೆ. ಇವರು ಯಾವುದೇ ರೀತಿಯಾದ ಅಧಿಕೃತ ವ್ಯಕ್ತಿಗಳಲ್ಲ, ಆದ್ರೂ ಇಟ್ಕೊಂಡು ಹೋಗ್ತಾ ಇದಾರೆ. ಇದನ್ನ ನೋಡಿ ಸಹ ಪೊಲೀಸರು ಇವತ್ತಿನವರೆಗೂ ಏನೂ ಮಾಡಿಲ್ಲ. ಆದ್ರೆ ಇದನ್ನ ಗಮನಿಸಿದಂತ KRS ಪಕ್ಷದ ಸೈನಿಕರು ಇದನ್ನು ತಡೆಯುವಂತ ಕೆಲಸ ಇವತ್ತು ಖಂಡಿತವಾಗ್ಲೂ ಮಾಡಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮುಂದಿನ ದಿನಗಳಲ್ಲಿ ಈ ರೀತಿಯ ಹೋರಾಟಗಳು ಮುಂದುವರಿತಾ ಹೋಗ್ಲಿ. ನಮ್ಮ ಸಾರ್ವಜನಿಕರ ಹಣ ಮತ್ತು ಸಾರ್ವಜನಿಕರ ಆಸ್ತಿ, ಸಾರ್ವಜನಿಕರ ಸಂಪತ್ತು ಉಳಿಸುವಂತ ಕಾರ್ಯದಲ್ಲಿ ನಿಲ್ಲಿಸುವಂತಹ ರವಿಕೃಷ್ಣ ರೆಡ್ಡಿ ಅವರಿಗೆ ಕೈಬಲಪಡಿಸುವಂತಹ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಯಾಕಂದ್ರೆ ಮುಂದಿನ ಪೀಳಿಗೆಗೆ ನಾವು ಕೊಟ್ಟು ಹೋಗ್ಬೇಕಾಗಿರೋದು ಕೇವಲ ಇದನ್ನ ಮಾತ್ರ. ಖಂಡಿತವಾಗ್ಲೂ ನಾವೆಲ್ಲರೂ ಅವ್ರ ಜೊತೆಲಿ ಕೈ ಜೋಡಿಸಿ ಈ ಒಂದು ಸಮೃದ್ಧಿಯಾದ ಸಂಪತ್ತನ್ನು ಉಳಿಸುವಂತಹ ಕಾರ್ಯಕ್ಕೆ ನಾವು ಸಹ ಸಾಕ್ಷಿಗಳನ್ನ. ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.